ಮಂಡ್ಯ ಲೋಕ ರಣಕಣ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿಯಬಹುದು ಅನ್ನುವಂತಹ ಕುತೂಹಲಕ್ಕೆ ಬಹುತೇಕ ಇವತ್ತು ಉತ್ತರ ಸಿಗುವಂತಹ ದಿನ. ಕಾರಣ ಎಚ್.ಡಿ. ಕುಮಾರಸ್ವಾಮಿ ಅವರೇ ಕಣಕ್ಕಿಳಿಬೇಕು ಅನ್ನುವಂತ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಆ ನಿಟ್ಟಿನಲ್ಲೇ ಇವತ್ತು ಸಭೆ ನಡೆಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ನಿವಾಸದಲ್ಲೇ ಮಹತ್ವದ ಮೀಟಿಂಗ್. ಚನ್ನಪಟ್ಟಣ ಕಾರ್ಯಕರ್ತರ ಜೊತೆ ಎಚ್.ಡಿ.ಕೆ ಸಭೆ ಕರೆದಿದ್ದಾರೆ. ಚನ್ನಪಟ್ಟಣದಲ್ಲೇ ಉಳಿತಾರ, ಮಂಡ್ಯಕ್ಕೆ ಹೋಗ್ತಾರೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಕುಮಾರಸ್ವಾಮಿ ಬದಲು ನಿಖಿಲ್ ಕುಮಾರಸ್ವಾಮಿ ಅವರು ರಂಗ ಪ್ರವೇಶ ಮಾಡಬಹುದಾ? ಮಂಡ್ಯ ಸ್ಪರ್ಧೆ ಬಗ್ಗೆ ಇವತ್ತೇ ಎಚ್.ಡಿ. ಕುಮಾರಸ್ವಾಮಿ ಅವರು ಅಂತಿಮ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದೆ. ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು ಮಂಡ್ಯ ರಣಕಣ. ಕಾರಣ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ಬಿಜೆಪಿ ಉಳಿಸ್ಕೊಳ್ಳುತ್ತಾ ಜೆಡಿಎಸ್ಗೆ ಬಿಟ್ಕೊಡುತ್ತಾ ಅನ್ನುವಂತ ಪ್ರಶ್ನೆ ಇತ್ತು. ಬಟ್ ಅಲ್ಲಿ ಸ್ಪಷ್ಟ ಉತ್ತರ ಸಿಕ್ತು, ಅದು ಜೆಡಿಎಸ್ ಪಾಲಾಗಿದೆ. ಆದ್ರೆ ದಳಪತಿಗಳಿಂದ ಯಾರು ಕಣದಲ್ಲಿರ್ತಾರೆ ಎನ್ನುವಂತಹ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುವಂತಹ ದಿನ. ಆ ಕಾರಣಕ್ಕೆ ಸಭೆ ಕರೆದಿದ್ದಾರೆ. ಬಿಜೆಪಿ ಹೈಕಮಾಂಡ್ ಒಲವು ಕೂಡ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕು ಅಂತ. ಮಂಡ್ಯ ಜನತೆ ಕೂಡ ಅಥವಾ ದಳಪತಿಗಳ ಬೆಂಬಲಿಗರು ಕೂಡ ಅದನ್ನೇ ಬಯಸ್ತಿದ್ದಾರೆ. ಕುಮಾರಸ್ವಾಮಿ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಇಬ್ಬರಲ್ಲಿ ಒಬ್ರು ಸ್ಪರ್ಧೆ ಮಾಡಬೇಕು ಅನ್ನುವಂತ ಒತ್ತಡ ಇದೆ. ಆ ಒತ್ತಡಕ್ಕೆ ಮಣಿದು ಕುಮಾರಸ್ವಾಮಿ ಅವರು ಯಾವ ನಿರ್ಧಾರ ಕೈಗೊಳ್ತಾರೆ ಇವತ್ತು ಕಾದ್ ನೋಡಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸತೀಶ್, ಇಂಡಿಯಾದಷ್ಟೇ ಮಂಡ್ಯ ಸದ್ದು ಮಾಡ್ತಾ ಇದೆ. ಈ ಬಾರಿಯ ಲೋಕಸಭೆಯ ಚುನಾವಣಾ ಹೊಸ್ತಿಲಲ್ಲೂ ಕೂಡ ದಳಪತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಸ್ಪರ್ಧೆ ಮಾಡಬಹುದು? ಸಭೆ ಆರಂಭ ಆಗಿದೆಯಾ? ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ? ಇವತ್ತೇ ಒಂದು ಸ್ಪಷ್ಟ ಉತ್ತರ ಸಿಗಬಹುದಾ? ಶ್ರುತಿ, ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಯಾರು ಅನ್ನೋ ಚರ್ಚೆಗಳು ಸಾಕಷ್ಟು ನಡೀತಾ ಇದೆ. ನಿನ್ನೆ ಮಂಡ್ಯದ ಕಾರ್ಯಕರ್ತರು ಮುಖಂಡರೆಲ್ಲ ಕುಮಾರಸ್ವಾಮಿ ನಿವಾಸಕ್ಕೆ ಬಂದು ನೀವೇ ಸ್ಪರ್ಧಿಸಬೇಕು ಅಂತ ಒತ್ತಡವನ್ನು ಹಾಕಿದ್ರು. ಆದರೆ ಕುಮಾರಸ್ವಾಮಿ ಅವರು ನಾಳೆ ಚನ್ನಪಟ್ಟಣದ ಸಭೆ ಕರೆದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದರು. ಇವತ್ತು ಚನ್ನಪಟ್ಟಣ ಮುಖಂಡರ ಸಭೆ ನಡೀತಾ ಇದೆ. ಈಗಾಗಲೇ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಸಭೆ ಆರಂಭವಾಗಿದೆ. ಹಲವು ಪ್ರಮುಖರು ಪಾಲ್ಗೊಂಡಿದ್ದಾರೆ. ಪ್ರಮುಖವಾಗಿ ಚನ್ನಪಟ್ಟಣ ಮುಖಂಡರ ಒತ್ತಾಯ ಏನಂದರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಈಗಾಗಲೇ ಶಾಸಕರಿರುವಂಥ ಕುಮಾರಸ್ವಾಮಿ ಅವರು ಕ್ಷೇತ್ರ ಬಿಡಬಾರ್ದು, ಅಲ್ಲೇ ಇರಬೇಕು ಅನ್ನೋದು ಅವರ ವಾದ. ಒಂದು ವೇಳೆ ಅವರು ಲೋಕಸಭೆ ಚುನಾವಣೆ ಸ್ಪರ್ಧಿಸಿದ್ರೆ ಮತ್ತೆ ಉಪಚುನಾವಣೆ ಬರ್ತಾ ಇದೆ. ಹೀಗಾಗಿನೇ ಅದೆಲ್ಲ ಬೇಡ, ನೀವು ಇಲ್ಲೇ ಇರಬೇಕು, ಇಲ್ಲೇ ಇದ್ದು ಅಭಿವೃದ್ಧಿ ಮಾಡಬೇಕು ಅನ್ನೋದು ಅವರ ಒಂದು ಒತ್ತಡ ಆಗಿದೆ. ಆದರೆ ಮಂಡ್ಯದವರು ತೀವ್ರ ಒತ್ತಡ ಆಗ್ತಾ ಇರೋದ್ರಿಂದ ಮಂಡ್ಯ ಕ್ಷೇತ್ರ ಸ್ಪರ್ಧಿಸಬೇಕು ಅಂತ ಈ ಬಗ್ಗೆ ಕುಮಾರಸ್ವಾಮಿಯವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಚನ್ನಪಟ್ಟಣ ಕ್ಷೇತ್ರದ ಮುಖಂಡರ ಮನವೊಲಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಭೆಯ ಬಳಿಕ ಒಂದು ಸ್ಪಷ್ಟ ರೂಪ ಬರುವ ಸಾಧ್ಯತೆ ಇದೆ. ಆ ಬಳಿಕ ದೇವೇಗೌಡರು ಮತ್ತು ಕೋರ್ ಕಮಿಟಿ ಸದಸ್ಯರೆಲ್ಲ ಚರ್ಚಿಸಿ ಒಂದು ತೀರ್ಮಾನವನ್ನು ಮಾಡ್ತಾರೆ, ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದು. ಆ ನಿಟ್ಟಿನಲ್ಲೇ ಎಲ್ಲ ಚರ್ಚೆಗಳು ನಡೀತಾ ಇದೆ. ಶ್ರುತಿ, ಕಾದು ನೋಡಬೇಕು. ಇವತ್ತು ಸಂಜೆ ಒಳಗಡೆ ಈ ಏನು ಮಂಡ್ಯ ಯಾರು ಸ್ಪರ್ಧಿಸಬೇಕು ಅನ್ನೋ ಒಂದು ಕುತೂಹಲಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ. ಕುಮಾರಸ್ವಾಮಿ ಅವರೇ ಸ್ಪರ್ಧಿಸ್ತಾರಾ ಅಥವಾ ತಮ್ಮ ಪುತ್ರ ನಿಖಿಲ್ ಅವ್ರನ್ನ ಕಣಕ್ಕಿಳಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಬಹುತೇಕ ಮಂಡ್ಯ ಭಾಗದ ಎಲ್ಲ ನಾಯಕರು ಮತ್ತು ಮುಖಂಡರೆಲ್ಲ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ. ಬಿಜೆಪಿ ಹೈಕಮಾಂಡ್ ಕೂಡ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಕೂಡ ಒಂದು ಒಲವನ್ನು ತೋರಿಸಿದೆ. ಕಾದು ನೋಡಬೇಕು ದೇವೇಗೌಡರು ಅಂತಿಮವಾಗಿ ಏನು ತೀರ್ಮಾನ ತೆಗೆದುಕೊಳ್ತಾರೆ, ಕುಮಾರಸ್ವಾಮಿ ಅವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನ. ಆದರೆ ಇವತ್ತು ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಚನ್ನಪಟ್ಟಣ ಮುಖಂಡರ ಮನವೊಲಿಕೆ ಯತ್ನ ನಡೀತಾ ಇದೆ. ಅವರು ಒಪ್ಪಿದ್ರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಶ್ರುತಿ, ಸತೀಶ್, ಈಗ ಅನಿವಾರ್ಯ ಕೂಡ ಇದೆ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದು. ಕಾರಣ CS ಪುಟ್ಟರಾಜ್ ಅವರ ಹೆಸರು ಆರಂಭದಲ್ಲಿ ಕೇಳೋದಕ್ಕೆ ಸಿಕ್ತು. ಬಟ್ ಅಲ್ಲಿ ರವೀಂದ್ರ ಶ್ರೀಕಂಠಯ್ಯ ಅವರು ಇರಬಹುದು ಅಥವಾ DC ತಮ್ಮಣ್ಣ ಇರಬಹುದು. ಈ ಪುಟ್ಟರಾಜ್ ಅವ್ರಿಗೆ ಟಿಕೆಟ್ ಕೊಟ್ರೆ ಅವರ ವೈಮನಸ್ಸು ಆಗುತ್ತೆ, ಅಲ್ಲಿ ಬಂಡಾಯ ಹೇಳ್ಬಹುದು ನಾಯಕರು ಅನ್ನುವಂತ ಆತಂಕ ಕೂಡ ದಳಪತಿಗಳಿಗೆ ಇದೆಯಾ? ಜೊತೆಗೆ ಬಿಜೆಪಿ ಹೈಕಮಾಂಡ್ ಕೂಡ ಒಲವು ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲಿ ಅಂತ.